ವಾಟ್ಸಪ್ ಗೈಸ್ ಎಲ್ಲ ಹೇಗಿದ್ರೆ ಸೂಪರ್ ಅಂದ್ಕೊಂಡಿದ್ದೀನಿ ಗೈಸ್. ನಾನು ಇವತ್ತು ಬಂದಿದ್ದೀನಿ ವಿಜಯನಗರ ಸ್ಟ್ರೀಟ್ ಫುಡ್ಗೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ 99% ವಿಜಯನಗರ ಸ್ಟ್ರೀಟ್ ಫುಡ್ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನೊಂದು ಪರ್ಸೆಂಟ್ಗೆ ಜನಕ್ಕೆ ನಾನು ಇವಾಗ ಬಂದಿದ್ದೀನಿ. ಲೆಟ್ಸ್ ಗೋ ಗೈಸ್. ಇವಾಗ ಏನೇನು ಐಟಮ್ಸ್ ಇದೆ ನಾನು ಅಷ್ಟು ತಿನ್ನಲ್ಲ, ಏನೇನು ಐಟಮ್ಸ್ ಇದೆ ಎಲ್ಲ ತೋರಿಸ್ತೀನಿ. ಆದಷ್ಟು ಎಂಜಾಯ್ ಇಟ್. ಇವಾಗ ನಾವು ಮಶ್ರೂಮ್ ಮಂಚೂರಿಯನ್ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಹೇಳಿದ್ದೀವಿ ಬರುತ್ತೆ. ಸೊ ಹೆಂಗಿರುತ್ತೆ ನನಗೂ ಗೊತ್ತಿಲ್ಲ. ನಾನು ಇಷ್ಟು ವರ್ಷದಿಂದ ಬರ್ತಾಯಿದ್ದೀನಿ, ಬಟ್ ಮಶ್ರೂಮ್ ಮಂಚೂರಿಯನ್ ಟ್ರೈ ಮಾಡಿಲ್ಲ. ಗೋಬಿ ಎಲ್ಲ ಮಾಡಿದ್ದೀನಿ, ಮಶ್ರೂಮ್ ಮಾತ್ರ ಮಾಡಿಲ್ಲ. ತಿನ್ನೋಣ ಬನ್ನಿ ಗೈಸ್. ನಾವಿವಾಗ ಮಶ್ರೂಮ್ ಮಂಚೂರಿಯನ್ ಬಂದಿದೆ ನೋಡಿ ಇಲ್ಲಿ. ಮಶ್ರೂಮ್ ಮಂಚೂರಿಯನ್, ಬಿಸಿ ಬಿಸಿ ಮಶ್ರೂಮ್ ಮಂಚೂರಿಯನ್. ಲೆಟ್ಸ್ ಟೇಸ್ಟ್ ಇಟ್. ನಂಗೆ ಗೊತ್ತಿಲ್ಲ ಹೆಂಗೆ ಟೇಸ್ಟ್ ಇದೆ ಅಂತ. ಚಿಕ್ಕು ತಿನ್ನೋಣ. ಓಕೆ ನಾರ್ಮಲ್ ಗೋಬಿ ಟೇಸ್ಟ್ ಹೆಂಗಿರುತ್ತೆ ಅದೇ ಥರ ಆಲ್ಟರ್ನೇಟಿವ್ ಮಶ್ರೂಮ್ಗೆ ಹಾಕಿ ಕೊಟ್ಟಿದ್ದಾರೆ ಅಷ್ಟೇ ಗೈಸ್. ಬನ್ನಿ ತಿನ್ನೋಣ ಗೈಸ್. ಇವಾಗ ನಾವು ಮಶ್ರೂಮ್ ಮಂಚೂರಿಯನ್ ತಿಂದಾಗಿದೆ, ಟೇಸ್ಟ್ ಆಗಿದೆ, ಟೇಸ್ಟ್ ಮಾಡಿದ್ದೀವಿ. ಸೊ ಇವಾಗ ನಾನೇನೋ ಎಗ್ ರೈಸ್ ತಿನ್ನಬೇಕು ಅಂತ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ, ಅದು ನೋಡೋಣ, ಟೇಸ್ಟ್ ಮಾಡೋಣ. ಎಗ್ ರೈಸ್ ತಿನ್ನಕ್ಕೆ ಬಂದಿದ್ದೀನಿ. ಲೆಟ್ಸ್ ಟೇಸ್ಟ್ ಇಟ್. ಗೈಸ್ ಟೇಸ್ಟ್ ಅಂತೂ ಮಸ್ತಾಗಿದೆ. ನಾನು ರೇಟಿಂಗ್ ಮಾಡಬೇಕಂದ್ರೆ 10ಗೆ 8.5 ಕೊಡ್ತೀನಿ. ಎಗ್ ರೈಸ್ ಮಸ್ತಾಗಿದೆ ಗೈಸ್. ಇವಾಗ ನಾವು ಆಮ್ಲೆಟ್ ನೋಡಿ, ಆಮ್ಲೆಟ್ ಚೆನ್ನಾಗಿದೆ. ಸೊ ಇವಾಗ ನಾವೇನು ಮಾಡಬೇಕಂದ್ರೆ ತಿಂಡಿ ಟೇಸ್ಟ್ ಮಾಡೋಣ. ಸಖತ್ ಬಿಸಿ ಇದೆ, ಬನ್ನಿ ಲೆಟ್ಸ್ ಈಟ್ ಇಟ್. ಚೆನ್ನಾಗಿದೆ ಗೈಸ್. 10ಗೆ 8 ಗೈಸ್. ಇದು ಉದ್ದಕ್ಕೂ ಸ್ಟ್ರೀಟ್ ಫುಡ್ಡು. ಹಿಂಗೆ ಹೋದರೆ ಎಲ್ಲ ಹಿಂಗೆ ಇದೆ ನೋಡಿ, ಫುಲ್ ಉದ್ದಕ್ಕೂ ಸ್ಟ್ರೀಟ್ ಫುಡ್ಡು. ಹೋಗ್ತಾಯಿದ್ರೆ ಫುಲ್ಲು ಹೋಗುತ್ತೆ. ಈಗ ನಾವು ಬಂಗಾರಪೇಟೆ ಚಾಟ್ಸ್ಗೆ ಬಂದಿದ್ದೀವಿ. ಮಸಾಲೆ ಪೂರಿ ಟ್ರೈ ಮಾಡ್ತಿದ್ದೀನಿ. ಯಾವುದೇ ತೊಗೊಂಡ್ರು 40 ರೂಪೀಸ್. ಪಾನಿಪುರಿ, ಮಸಾಲೆ ಪೂರಿ ಎಲ್ಲ. ಬಟ್ ನಾನು ಮಸಾಲೆ ಪೂರಿ ಇಷ್ಟ ಆಗಿರೋದ್ರಿಂದ ಮಸಾಲೆ ಪೂರಿ ತೊಗೊಂಡಿದ್ದೀನಿ. ಲೆಟ್ಸ್ ಟ್ರೈ ಗೈಸ್. ನಾನು ತಿಂತಾ ಇದ್ದೀನಿ, ಬಟ್ ರೇಟಿಂಗ್ ಕೊಡಬೇಕಂದ್ರೆ ಓಕೆ, ಅಬವ್ ಆ್ಯಾವ್ರೇಜ್ ಹೇಳ್ಬೋದು. 7.5/10. 7.5. ಬನ್ನಿ ತಿನ್ನೋಣ. ನಾವಿವಾಗ ಬಂದಿರೋದು ಕಾನಿಕಲ್ ಗಾಫರ್ಸ್ಗೆ. ಸೊ ಇದು ಎಲ್ಲಿ ಲೊಕೇಟ್ ಆಗುತ್ತೆ ಅಂದರೆ ಇಲ್ಲಿ ವಿಜಯನಗರ ಟ್ರೀಟಿ ಹಬ್ ಅಂತ ಇದೆ. ಇಲ್ಲ ಅಂದರೆ ನಿಮಗೆ ಅಲ್ಲಿದೆ ನೋಡಿ ಮಸಾಲಾ ಬಾಕ್ಸ್ ಡಯಾಗ್ನಲ್ ಅಲ್ಲಿದೆ ನೋಡಿ. ಸೊ ಮಸಾಲಾ ಬಾಕ್ಸ್ ಎದುರುಗಡೆನೇ ನಿಮ್ಗೆ ಲೊಕೇಟ್ ಆಗಿರುತ್ತೆ. ಸೊ ಬನ್ನಿ, ನನಗೆ ಇಲ್ಲಿ ಸಖತ್ ಇಷ್ಟ, ನಾನು ಯಾವಾಗಲೂ ತಿಂತೀನಿ ಬಂದು. ಸೊ ಏನೇನಿದೆ, ಏನೇನು ಐಟಮ್ಸ್ ಇದೆ, ಎಷ್ಟೆಷ್ಟು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ನೋಡೋಣ. ಸೊ ಗೈಸ್ ಬನ್ನಿ ನಾವು ಕೇಳೋಣ ಏನೇನಿದೆ ಅಂತ. ಬ್ರೋ ನಮಸ್ತೆ. ಬ್ರೋ ಇವಾಗ ನಿಮ್ಮ ಅಂಗಡಿಯಲ್ಲಿ ಏನೇನಿದೆ, ಅದೆಲ್ಲ ಸರ್ ಎಲ್ಲ ವ್ಯಾಪಲ್ಸೇ ಮಾಡೋದು. ಸೊ ನಮ್ಮ ಅಂಗಡಿ ಓಡೋದು ನಾಟಿ ಎಲ್ಲ ಕಿಟ್ಕ್ಯಾಟ್ ಕ್ರಂಚು, ಆಮೇಲೆ ನಾಟಿ ಎಲ್ಲ ಕಿಟ್ಕ್ಯಾಟ್ ಕ್ರಂಚ್ ಎರಡು ಮಿಕ್ಸ್ ಇರೋದು. ಆಮೇಲೆ ಪ್ರೈಸ್ ಬಂದು 50 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಜಾಸ್ತಿ ಪ್ರೈಸಲ್ಲಿ ಬಿಗ್ಗೆಸ್ಟ್ ಬರುತ್ತೆ. ಸೊ 50ಇಂದ ಸ್ಟಾರ್ಟ್ ಆಗೋದು, ಸ್ಮಾಲ್ ಸೈಜಲ್ಲಿ ಬರುತ್ತೆ. ನಮ್ಮಲ್ಲಿ ಫೇಮಸ್ ಬಂದ್ಬಿಟ್ಟು ಆ್ಯಂಡ್ ವೆರೈಟಿ ಹಂಗಿರೋದು ಸ್ಟ್ರಾಬೆರಿ, ರೆಡ್ ವೆಲ್ವೆಟ್ಟು ಆ್ಯಂಡ್ ಬ್ಲೂಬೆರಿ ಆ್ಯಂಡ್ ಕಾಫಿ ಡಿಲೈಟ್ ಅಂತ ಒಂದು ಬರುತ್ತೆ. ಕಾಫಿ ಡಿಲೈಟ್ ಅಂತೂ ಚೆನ್ನಾಗಿ ಕೊಡುತ್ತೆ. ಅದು ಮೆನು ನೀಟಾಗಿ ಕಾಣಿಸಿಲ್ಲ. ಸೊ ಇಲ್ಲಿ ನೋಡಿ, ಇದು ಮೆನು. ಅಯ್ಯೋ ಇವಾಗ ಇದು ಓರಿಯೋ ತೊಗೊಂಡಿದ್ದೀನಿ. ಓರಿಯೋ ಡಾರ್ಕ್ ಅಂತ ಇದೆ. ಸೊ ಇದು ಬಂದುಬಿಟ್ಟು ಕಿಟ್ಕ್ಯಾಟು. ಸೊ ಇವಾಗ ನಾನು ಟ್ರೈ ಮಾಡ್ತಿದ್ದೀನಿ, ಕಿಟ್ಕ್ಯಾಟ್ನ ಟ್ರೈ ಮಾಡ್ತಿದ್ದೀನಿ. ಲೆಟ್ಸ್ ಗೋ ಗೈಸ್, ತಿನ್ನೋಣ. ಬಿಸಿ ಸಕ್ಕತ್ತಾಗಿದೆ, ನೋಡೋಕ್ಕೆ ಸಕ್ಕತ್ತಾಗಿದೆ. ಟೇಸ್ಟ್ ಹೆಂಗಿರ್ಬೋದು ನೀವೇ ಅಪ್ಪ ಗೈಸ್. ನಾನು ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ, ಟೇಸ್ಟ್ ಅಂತೂ ಅಲ್ಟಿಮೇಟ್. ರೇಟಿಂಗ್ ಕೊಡಬೇಕಾ ಕಿಟ್ಕ್ಯಾಟ್ದು 10/10 ಅಷ್ಟೇ, ಮುಗೀತು. ಇವಾಗ ನಾನೇನಂದರೆ
ಇವಾಗ ಲೆಟ್ಸ್ ಓರಿಯೋ ನಾನು ಟ್ರೈ ಮಾಡ್ತಿದ್ದೀನಿ. ಓರಿಯೋ ಟ್ರೈ ಮಾಡೋಣ ಬನ್ನಿ. ಗೈಸ್ ಓರಿಯೋ ಟ್ರೈ ಮಾಡ್ತಾಯಿದ್ದೀನಿ. ಚಾಕ್ಲೇಟು ಮತ್ತು ಅದ್ರ ಮೇಲೆ ಪುಳಿ ಎಲ್ಲ ಡಿಫ್ರೆಂಟಾಗಿದೆ. ಸೊ ಕಿಟ್ಕ್ಯಾಟ್ ಪೀಸ್ ಚಿಕ್ಕದಾಗೆ ಪೀಸ್ ಮಾಡಿ ಅದ್ರ ಮೇಲೆ ಉದುರಿಸ್ತಾರೆ. ಆ್ಯಂಡ್ ಈವನ್ ಓರಿಯೋ ಕೂಡ ಅಷ್ಟೇ. ಸೊ ಓರಿಯೋ ಮೇಲೆ ಇದೆಲ್ಲ ಬಿಸ್ಕೆಟ್ ಹಾಕಿರ್ತಾರೆ ನೋಡಿ, ಇದು ಈ ಥರ ಬಿಸ್ಕೆಟ್ ಹಾಕಿ. ಬಟ್ ನನಗೆ ಎರಡು ಇಷ್ಟ ಆಯಿತು. 10/10 ಕೊಡ್ತೀನಿ. ನೀವು ವಿಜಯನಗರ ಸ್ಟ್ರೀಟ್ ಫುಡ್ ಬಂದರೆ ನೀವು ಇಲ್ಲಿ ಕಾನಿಕಲ್ ಗೋಫರ್ಸ್ಗೆ ಬರ್ಬೋದು. ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ ಗೈಸ್. ನಂಗೆ ಇನ್ನೊಂದು ಏನನ್ನಿಸ್ತು ಅಂದರೆ ತಿಂತ ಬೆಲ್ಜಿಯನ್ ವೇಫಲ್ಸ್ಗಿಂತ ಇದೇ ಸೆಕ್ಸಿಯಾಗಿದೆ, ಮಸ್ತಾಗಿದೆ ಗೈಸ್. 10/10 ನಾನು ಹೇಳ್ತಾ ಇದ್ದೀನಿ ನಿಜ. ಇಲ್ಲಿ ಬಂದು ಟ್ರೈ ಮಾಡಿ.